ಅಶ್ವಕೃಷಿ ಚಾನೆಲ್ಗೆ ಸ್ವಾಗತ. ನಾನು ವನಿತಾ. ಅಡಿಕೆ ಬೆಳೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳಲ್ಲಿ ಕ್ರೌನ್ ರಾಟ್ ಅಂದ್ರೆ ಸುಳಿಕೊಳೆ ರೋಗ ಕೂಡ ಒಂದು. ಫಂಗಸ್ನಿಂದ ಉಂಟಾಗುವ ರೋಗ ಗೊತ್ತಾಗದ ಹಾಗೆ ಸಸಿ ಹಾಗೂ ಗಿಡಗಳಿಗೆ ಅಟ್ಯಾಕ್ ಮಾಡಿ ಇಡೀ ಮರವನ್ನೇ ಉರುಳಿಸಿ ಬಿಡುತ್ತವೆ. ಈ ಸುಳಿಕೊಳೆ ರೋಗ ಅಡಿಕೆ ಗಿಡಗಳಿಗೆ ಅಟ್ಯಾಕ್ ಆಗಲು ಕಾರಣ ಎಂಬುದಾದ್ರೆ ರೈತರ ಅವೈಜ್ಞಾನಿಕ ಕೃಷಿ ಹಾಗೂ ಮಣ್ಣಿನ ಫಲವತ್ತತೆ ಹಾಳಾಗಿರುವುದು. ಹೌದು, ಮೊದಲಿಗೆ ಈ ಸುಳಿಕೊಳೆ ರೋಗ ಅಟ್ಯಾಕ್ ಆಗುವುದು ಗಾಳಿ, ನೀರು ಹಾಗೂ ಮಣ್ಣಿನಿಂದ. ಅತಿಯಾದ ಮಳೆಯಾಗಿ ನೀರಿನ ಪ್ರಮಾಣ ಹೆಚ್ಚಾದ್ರೆ, ಬೇರೆ ತೋಟಗಳಲ್ಲಿ ಹರಡಿರುವ ರೋಗಗಳು ಗಾಳಿಯ ಮುಖಾಂತರ ಆವರಿಸಿದ್ರೆ ಹಾಗೂ ಅತಿಯಾದ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಹಾಳಾಗಿದ್ರೆ, ಉಪಕಾರಿ ಸೂಕ್ಷ್ಮಾಣುಜೀವಿಗಳ ಕೊರತೆಯಾದ್ರೆ ಈ ರೋಗಗಳು ಹರಡುವಿಕೆ ಹೆಚ್ಚಾಗಿರುತ್ತದೆ. ಹಾಗಾದ್ರೆ ರೋಗ ಬಾರದ ಹಾಗೆ ಎಚ್ಚರಿಕೆ ಕ್ರಮಗಳು ಹಾಗೂ ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಯಾವ ಕೃಷಿ ಸೂಕ್ತ ಎಂದ್ರೆ, ವರ್ಷಕ್ಕೆ 2 ಬಾರಿ ಮಳೆ ಬರುವ ಮುನ್ನ ಕೃಷಿ ಭೂಮಿಗೆ ಬೇವಿನ ಹಿಂಡಿಯನ್ನ ಸೇರಿಸಬೇಕು. ಇದು ಭೂಮಿಯನ್ನ ಉಷ್ಣಭರಿತವಾಗಿಡೋದ್ರಿಂದ ಭೂಮಿ ಶೀತವನ್ನ ತಡೆಯುತ್ತದೆ. ಇನ್ನು ಕೃಷಿ ಭೂಮಿಗೆ ಗೊಬ್ಬರವನ್ನ ಬಳಸುವಾಗ ಎಕರೆಗೆ 2 ಕೆಜಿಯಷ್ಟು ಟ್ರೈಕೋಡರ್ಮಾವನ್ನ ಮಿಕ್ಸ್ ಮಾಡಿ ಹಾಕಬೇಕು. ಅಡಿಕೆ ಗಿಡಗಳಿಗೆ ಬೋರ್ಡೋ ದ್ರಾವಣ ಸಿಂಪಡಣೆ ಮಾಡುವ ಅವಶ್ಯಕತೆ ಕೂಡ ಅತಿ ಹೆಚ್ಚಾಗಿ ಇರುತ್ತೆ. ಇನ್ನು ಅತಿ ಹೆಚ್ಚಾಗಿ ಮಳೆ ಬರುವ ಪ್ರದೇಶಗಳಲ್ಲಿ ಬೋರ್ಡೋ ದ್ರಾವಣ ಕಂಪಲ್ಸರಿ ಬಳಸಲೇಬೇಕು. ಇಲ್ಲವಾದ್ರೆ ಅತಿಯಾದ ತೇವಾಂಶದಿಂದ ಬೆಳೆಗೆ ಸುಳಿ ರೋಗ, ಕೊಳೆ ರೋಗದ ಸಮಸ್ಯೆಗಳು ಹೆಚ್ಚಾಗುವುದುಂಟು. ಇನ್ನು ಇದನ್ನೆಲ್ಲ ಕಟ್ಟುನಿಟ್ಟಾಗಿ ಪಾಲಿಸಿ ನಂತರ ನೀವು ರಾಸಾಯನಿಕ ಗೊಬ್ಬರವನ್ನ ತಂದು ಹಾಕಿದ್ರೆ ನೀವು ಮಾಡಿದಂತಹ ಕೆಲಸ ನೀರಿನಲ್ಲಿ ಹೋಮವಾದಂತಾಗುತ್ತೆ. ಹಾಗಾಗಿ ಸಾವಯವ ಕೃಷಿಯಲ್ಲಿ ಗೊಬ್ಬರಗಳನ್ನ ಬಳಸೋದು ಉತ್ತಮ. ಇದು ಅಡಿಕೆ ಬೆಳೆಗೆ ಉತ್ತಮ ರಿಸಲ್ಟ್ ಕೊಡೋದ್ರ ಜೊತೆಗೆ ಭೂಮಿಯಲ್ಲಿ ಎರೆಹುಳುಗಳ ಸಂತಾನೋತ್ಪತ್ತಿ ಹೆಚ್ಚಿಸಿ ಮಣ್ಣಿನ ಫಲವತ್ತತೆ ಕಾಪಾಡುತ್ತದೆ. ಇನ್ನು ಎರೆಹುಳುಗಳು ನಿಮ್ಮ ತೋಟದಲ್ಲಿದ್ರೆ ಮಣ್ಣಿನಲ್ಲಿ ಸಮಗ್ರ ಪೋಷಕಾಂಶಗಳು ಸೃಷ್ಟಿಯಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಇದಿಷ್ಟು ಇವರೆಗಿನ ಕೃಷಿ ಮಾಹಿತಿ. ನೋಡ್ತಾ ಇರಿ ಅಶ್ವಕೃಷಿ ಚಾನೆಲ್. ಧನ್ಯವಾದಗಳು.